ದಿನಾಂಕ 12/2/2025. ಸಮಯ ಮಧ್ಯಾಹ್ನ 12:40. ಗಬ್ಬೆದ್ದು ಹೋಗಿತ್ತು ಇಡೀ ಏರಿಯಾ. ಹೌದು, ಗದಗ ಬೆಟಗೇರಿ ನಗರಸಭೆ 29ನೇ ವಾರ್ಡ್ನ ಸರಸ್ವತಿ ಬಡಾವಣೆಯ ಆ ಒಂದು ರಸ್ತೆ ಜನ ವೋಟ್ ಹಾಕಿಲ್ಲ ಅಂತ ನಗರಸಭೆ ಸದಸ್ಯ ಕಾಲಿಡ್ತಿರ್ಲಿಲ್ವಂತೆ. 4-5 ವರ್ಷಗಳಿಂದ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಜನ ಕಂಗಾಲಾಗಿದ್ರು. ರಸ್ತೆ ದಾಟೋಕೆ ಮಹಿಳೆಯರು, ವೃದ್ಧರು ಪರದಾಡ್ತಿದ್ರು. ಜೊತೆಗೆ ಬ್ಲಾಕ್ ಆದ ಚರಂಡಿಯಿಂದ ಇಡೀ ಏರಿಯಾವೇ ಗಬ್ಬೆದ್ದು ದುರ್ನಾರ್ಥ ಬೀರ್ತಿತ್ತು. ರೋಗ ರುಜಿನಿಗಳಿಂದ ಜನ ದವಾಖಾನೆ ಸೇರ್ತಿದ್ರು. ಈ ಬಗ್ಗೆ ಸೂಪರ್ 3ಯಲ್ಲಿ ಗದಗ ಬೆಟಗೇರಿ ನಗರಸಭೆಯ ವಿರೋಧ ಪಕ್ಷದ ನಾಯಕ ಎಲ್.ಡಿ. ಚಂದಾವರಿ ವಿರುದ್ಧ ರಾಂಗ್ ಆಗಿಯೇ ಬೆಂಡೆತ್ತಿದ್ವಿ. 4 ವರ್ಷದ ಚರಂಡಿ ವ್ಯವಸ್ಥೆ ಇಲ್ಲ. 4 ವರ್ಷದಿಂದ ಅಲ್ಲಿ ಎಲ್.ಡಿ. ಚಂದಾವರಿ ವೋಟ್ ಹಾಕಿಲ್ಲ ಅಂತ. ಮಿಸಸ್ ಚಂದಾವರಿ ಗೊತ್ತಾ ಪ್ರಜಾತಂತ್ರ ಅಂದರೆ ಏನು ಅಂತೇಳಿ? ಕೆಲಸ ವೋಟ್ ಹಾಕಿಲ್ಲ ಅಂದರೆ ಕೆಲಸ ಮಾಡಿಸೋದಿಲ್ವಾ? ಏನು ಎಷ್ಟು ವರ್ಷ ಬದುಕ್ತೀರಿ ನೀವು? 500 ವರ್ಷನಾ? ಒಂದು ದಿವಸ ನೆಗೆದು ಬಿದ್ದೋಗ್ತೀವಲ್ಲ ಎಲ್ಲರೂ ಕೂಡ. ಸ್ವಲ್ಪ ಇರಲಿ ಜ್ಞಾನ. ಇದು ನಿಜವೇ ಆಗಿದ್ದರೆ ಚಂದಾವರಿ ಅವರೇ 4 ವರ್ಷದಿಂದ ಯಾಕೆ ಅಲ್ಲಿ ಶಾಸಕರಿದ್ದಾರಲ್ಲ ಎಚ್.ಕೆ. ಪಾಟೀಲ್ ಅವರ ಮರ್ಯಾದೆ ಯಾಕೆ ತೆಗಿತೀರಿ? ಅವ್ರಿಗೊಂದು ಗೌರವ ಇದೆ, ಅವರ ಮರ್ಯಾದೆ ಯಾಕೆ ತೆಗಿತೀರಿ? ನಿಮಗೆ ಇಷ್ಟು ಅಹಂಕಾರನಾ ಕೆಲಸ ಮಾಡಲ್ಲ ಅಂತ? ಒಂದು ವೇಳೆ ಸತ್ಯ ಆಗಿದ್ದರೆ, ನನಗೆ ಗೊತ್ತಿಲ್ಲ, ಈ ಥರ ಆರೋಪ ಬರ್ತಾ ಇದೆ, ಏನು ಚಂದ ಕೊಡಬೇಕಾ ನಿಮಗೆ? ಚಂದಾವರಿ ಅವರೇ ನಿಜವಾಗಲೂ ಇದು ನಿಜ ಆಗಿದ್ದರೆ ನನಗೆ ಗೊತ್ತಿಲ್ಲ. ನಾನು ಇಂಥ ಆರೋಪ ಬಂದಿದೆ, ಸುಮ್ಮನೆ ಯಾರು ಮಾಡ್ತಾ ಇಲ್ಲ. ನನಗೆ ಯಾರು ಹೇಳೇ ಇಲ್ಲ. ನಾನು ಕಂಡ ಯಾರು ನನ್ನ ಗಮನಕ್ಕೂ ತಂದಿಲ್ಲ, ಮುನ್ಸಿಪಾಲಿಟಿ ಕಂಪ್ಲೇಂಟು ಬಂದಿಲ್ಲ. ಅವು ಮತ್ತೆ ಓಡಾಡ್ತೀವಲ್ಲ ಕಂಡ ನನಗೆ ಇಲ್ಲೇ ಇಲ್ಲ. ಅಲ್ಲಿ ನಾನು ತೋರಿಸ್ತಾ ಸಂದಿಗೆ ಒಂದು ಅಡ್ಡಾಡ್ತಿರಲ್ಲ ವಾರ್ಡ್ ಮೆಂಬರ್ ಅಂತ ಸಂದಿಗೆ ಒಂದಿಗೆ ಅಡ್ಡಾಡಿದ್ರೆ ಗೊತ್ತಾಗತ್ತಲ್ಲ. ಪ್ರಶ್ನೆನೇ ಇಲ್ಲ, ಎಲ್ಲ ಪಬ್ಲಿಕ್ ಹೇಳೇ ಬಿಡ್ತಾರೆ. ಆಗ ಮತ್ತೆ ಇದೆ ಸರ್, ಕೇಳ್ರಿ ಮೊದಲು ಕೇಳ್ರಿ. ವ್ಯವಸ್ಥೆ ಹಂಗೈತೆ ಅಂದ್ರೆ ಈಗ ಭಾಳ ಫಾಸ್ಟ್ ಮುಂದೆ ಐತಿ. 1 ಸೆಕೆಂಡ್ ಅಲ್ಲಿ ನೀರು ಹರಿತಂದು ಇಲ್ಲದ್ರ ಬಂದು ಯಾಕೆ ಮತ್ತೆ ಅಲ್ಲಿ ಆಗಿರೋದೇನು? ಮತ್ತೆ ಈಗ ಅಲ್ಲಿ ಕಾಣ್ತಾ ಇದೆಯಲ್ಲ ನಮಗೆ, ಬಂದಿಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ನಿಮ್ಮ ನಂಬರ್ಗೆ ನಾನು ವಿಡಿಯೋ ಕಳಿಸ್ತೀನಿ, ನಾನು ನೋಡ್ತೇನೆ. ಹಂಗಿದ್ರೆ ಮಾಡಬೇಕು. ಮಾಡ್ತೇನೆ ಮಾಡಿ. ಸೂಪರ್ 3ಯಲ್ಲಿ ವರದಿ ಆಗ್ತಿದ್ದಂತೆ ಗದಗ ಬೆಟಗೇರಿ ಅವಳಿ ನಗರವೇ ಬೆಚ್ಚಿ ಬಿದ್ದಿತ್ತು. ಜಸ್ಟ್ 20 ನಿಮಿಷದಲ್ಲಿ ಎದ್ನೋ ಬಿದ್ನೋ ಅಂತ ನಗರಸಭೆ ಸದಸ್ಯ ಎಲ್.ಡಿ. ಚಂದಾವರಿ ಓಡೋಡಿ ಬಂದಿದ್ರು. ಮುಂದಾಗಿದ್ದು ಮಹಾ ಮ್ಯಾಜಿಕ್. ಏನೇನಾಯ್ತು ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಇಂಪ್ಯಾಕ್ಟ್ ಸೀನ್ ನಂಬರ್ 1. ನಗರಸಭೆ ಸದಸ್ಯ ಚಂದಾವರಿ ಎಂಟ್ರಿ. ಸೂಪರ್ 3ಯಲ್ಲಿ ಮಾಂಸ ಬೀಳ್ತಿದ್ದಂತೆ ಗದಗ ಬೆಟಗೇರಿ ನಗರಸಭೆ ವಿರೋಧ ಪಕ್ಷದ ನಾಯಕ, ನಗರಸಭೆ ಸದಸ್ಯ ಎಲ್.ಡಿ. ಚಂದಾವರಿ, ಆರೋಗ್ಯ ನಿರೀಕ್ಷಕ ಎಂ.ಎಂ. ಮಖಾಂದರ್, ನಗರಸಭೆ ಎ.ಡಬ್ಲ್ಇ ಆನಂದ್ ಬದಿ ಓಡೋಡಿ ಬಂದಿದ್ರು. ಚಂದಾವರಿ ಆ್ಯಂಡ್ ಟೀಮ್ ಬರ್ತಿದ್ದಂತೆ ಚರಂಡಿ ಸಮಸ್ಯೆಯಿಂದ ಕಂಗಾಲಾಗಿದ್ದ ಮಹಿಳೆಯರು ದೂರಿನ ಸುರಿಮಳೆಗೈದ್ರು. ಇಂಪ್ಯಾಕ್ಟ್ ಸೀನ್ ನಂಬರ್ 2. ಸ್ವಚ್ಛತೆಗಿಳಿದ ಪೌರ ಕಾರ್ಮಿಕರು. ಏನೋ ಚಂದಾವರಿ ಸೂಚನೆಯಂತೆ ಪೌರ ಕಾರ್ಮಿಕರು ಆಗಮಿಸಿದ್ರು. ಸನಿಕೆ ಬಾರಿಗೆ ಹಿಡಿದು ರಸ್ತೆಯಲ್ಲಿ ಬಿದ್ದಿದ್ದ ಕಸ ಮೋರಿಯನ್ನ ಕ್ಲೀನ್ ಮಾಡಿ ಕೊಚ್ಚೆ ನೀರು ಸರಾಗವಾಗಿ ಹೋಗುವಂತೆ ಮಾಡಿದ್ರು. ಇಂಪ್ಯಾಕ್ಟ್ ಸೀನ್ ನಂಬರ್ 3. ರಸ್ತೆಯಲ್ಲಿ ಬೆಳೆದಿದ್ದ ಹುಲ್ಲು ಗಿಡ ಕ್ಲೀನ್. ಇಪ್ಪತ್ತೊಂಬತ್ತನೇ ವಾರ್ಡ್ನ ಸರಸ್ವತಿ ಬಡಾವಣೆಯ 1ನೇ ಕ್ರಾಸ್ನಲ್ಲಿ ಬೆಳೆದಿದ್ದ ಹುಲ್ಲು ಗಿಡವನ್ನ ಕ್ಲೀನ್ ಮಾಡಲಾಯಿತು. ಇಂಪ್ಯಾಕ್ಟ್ ಸೀನ್ ನಂಬರ್ 4. ಫೀಲ್ಡಿಗಿಳಿದ ಜೆಸಿಬಿಗಳು.
ಮೋರಿಯಲ್ಲಿ ಕೊಳಚೆ ನೀರು ಹೋಗಲು ಕಷ್ಟವಾಗ್ತಿತ್ತು. ಶಾಶ್ವತವಾಗಿ ಕೊಳಚೆ ನೀರು ನಿಲ್ಲದೇ ಇರಲು ಏನ್ ಮಾಡಬೇಕು ಅಂತ ಸ್ಪಾಟ್ನಲ್ಲಿ ಪ್ಲಾನ್ ಮಾಡಲಾಯಿತು. ಕೂಡಲೇ ಜೆಸಿಬಿ ಯಂತ್ರವನ್ನ ತರಿಸಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದ ಚರಂಡಿಯನ್ನ ಒಡೆಯಲಾಯಿತು. ಇನ್ನೊಂದು ಜೆಸಿಬಿಯಲ್ಲಿ ನೀರು ಸರಾಗವಾಗಿ ಹರಿಯಲು ಎಲ್ಲ ಕಸವನ್ನ ತೆಗೆಯಿತು. ಪೌರ ಕಾರ್ಮಿಕರು ಕ್ಲೀನ್ ಮಾಡುವ ಕೆಲಸವನ್ನ ಮಾಡಿದ್ರು. ಬಳಿಕ ಮಾತನಾಡಿದ LD ಚಂದಾವರಿ, ಜನರ ಸಮಸ್ಯೆಗೆ ಸ್ಪಂದಿಸಿ ಅವೈಜ್ಞಾನಿಕವಾದ ಚರಂಡಿ ಒಡೆದು ಹೊಸ ಚರಂಡಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದೇನೆ ಎಂದರು. ಟೆಂಡರ್ ಕರೆಯೋದು ಮಾಡಿಸ್ತೀನಿ ನಾನು. ಟೆಂಡರ್ ಕರಿತಿದ್ರೆ ವಿಳಂಬ ಆಗ್ತದೆ, ಅದರಿಂದ ಮತ್ತೆ ಜನರಿಗೆ ಇನ್ನೂ ತೊಂದರೆ ಆಗ್ತದೆ. ನಾವು ಅವ್ರಿಗೆ ಆಫೀಸರ್ಗೆ ಸಂಬಂಧಪಟ್ಟವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರು ಕೆಲಸ ಮಾಡಿಕೊಡ್ತಕ್ಕಂಥ ಭರವಸೆ ಮೇಲೆಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಮುಂದೆ ಅವ್ರ ಕೆಲಸ ನಾನು ಅಪ್ರೂವ್ ಮಾಡಿಸ್ಕೊಡ್ತೀನಿ. ಕಾಂಟ್ರಾಕ್ಟರ್ ಬಂದಾರೆ, ಈಗ ಶುರು ಮಾಡ್ತೀನಿ ಅಂದ್ರೂ ಕೂಡ ಇಲ್ಲಿ ಸ್ಪಾಟ್ ಮೇಲೆ ಕರ್ಸಿನಿ, ಅವರು ಶುರು ಮಾಡ್ತಾರೆ. ಈಗ JCB ಥರ ಕಡೆನೇ JCB ಇವತ್ತು ನೀರು ಮಾಡಿ ಬೈಪಾಸ್ ಮಾಡಿಕೊಟ್ಟು ಆ ಸಿಡಿ ಕಟ್ಸ್ಕೊಂಡು ಮಾಡಿದೆ. ಅದು ಸುಮಾರು ಒಂದು 7 ದಿವಸ 15 ದಿವಸ ಕ್ಯೂರಿಂಗ್ ಬೇಕು. ಆ ಕೆಲಸ ಆಗ್ಬೇಕಾದ್ರೆ 1 ತಿಂಗಳು ಹಿಡಿತದೆ. ಅಂದ್ರೆ 15 ದಿವಸ ಕ್ಯೂರಿಂಗ್ ಆಗಲಿಲ್ಲ ಅಂದ್ರೆ ನಾಳೆ ಅದು ಲೈಫ್ ಇರೋದಿಲ್ಲ. ಅದಕ್ಕೆ ಕ್ಯೂರಿಂಗ್ ಎಲ್ಲ ಹಿಡಿದು ಅದು 1 ತಿಂಗಳದೊಳಗೆ ಆ ಸಮಸ್ಯೆ ಬೇಗ ಇರ್ತದೆ. ಈಗೆಲ್ಲ ರೋಡು ಏನು ಗಟರ್ಗಳು ತುಂಬಿದಾವೆ, ಬ್ಲಾಕ್ ಆಗಿದ್ದಾವೆ, ಅವೆಲ್ಲದ್ರ ಬಗ್ಗೆ ಸಂಬಂಧಪಟ್ಟಂಥ ಆರೋಗ್ಯ ಅಧಿಕಾರಿಗಳು ಬಂದಿದ್ದಾರೆ, ಅವರು ಸ್ಯಾಂಡ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ದಬ್ಬೆದಾರಗಳು ಬಂದಾರೆ, ಲೇಬರ್ ಬಂದಾರೆ. ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀನಿ, ಯಾವ್ಯಾವ ಸಮಸ್ಯೆ ಅದಾವೆ ತೋರಿಸಿದ್ದೀನಿ. ಆ ಸಮಸ್ಯೆ 8 ದಿವಸದೊಳಗೆ ಬಗೆಹರಿಸಿ ಈ ಜನರ ಸಂತೃಪ್ತಿ ಬಗ್ಗೆ ಒಂದು ಪತ್ರ ತೊಗೋಬೇಕನ್ನೋ ಬಗ್ಗೆ ನಿರ್ದೇಶನ ಕೊಟ್ಟಿದ್ದೀನಿ. ಅದು ಮಾಡ್ತಾರೆ. ಇನ್ನು 4 ವರ್ಷದಿಂದ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಕಂಗಾಲಾಗಿದ್ದ ನಿವಾಸಿಗಳು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಡೀ ಏರಿಯಾ ಸ್ವಚ್ಛವಾಗಿ ಚರಂಡಿ ಕಾಮಗಾರಿ ನಡೀತಿರೋದಕ್ಕೆ ಕಾರಣ ಸೂಪರ್ 3 ಅಂತ ಖುಷಿಯಿಂದ ಧನ್ಯವಾದ ತಿಳಿಸಿದ್ರು. ಕನ್ನಡದವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಜನರ ಒಂದು ಅಥವಾ ನಮ್ಮ ಬಡಾವಣೆಯ ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಂತ ಆಮೇಲೆ ಚಂದಾವರಿಯವರು ಬಂದು ಅವರು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಒಂದು 10-12 ವರ್ಷದಿಂದನೂ ಆ ಗಟರ ಸಮಸ್ಯೆ ಇತ್ತು. ಅದು ಪರಿಹಾರ ಮಾಡಲಿಕ್ಕೆ ನೀರು ಪೂರ್ತಿ ಬಿಡ್ತಾ ಇತ್ತು. ಆದ್ದರಿಂದ ಅದನ್ನು ನಾವು ರಿಪಬ್ಲಿಕ್ದವ್ರಿಗೆ ಹೇಳಿದ ತಕ್ಷಣವೇ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಇಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನಂತ ನಮ್ಮ ಓಣೆಯ ಪರವಾಗಿ ಚಂದಾವರಿಯರನ್ನು ಕರೆಸಿಬಿಟ್ಟು 8 ದಿವಸದಲ್ಲಿ ಅವರು ಭರವಸೆ ನೀಡಿದ್ದಾರೆ. 3 ವರ್ಷ 22 ವರ್ಷ ಆಯ್ತು. 22 ವರ್ಷದಿಂದ ಇದು ಕೆಟ್ಟ ಅನುಭವ ಅನುಭವಿಸ್ತಾನೆ ಇದ್ದೀವಿ. ಗಟಾರ ನಮ್ಮ ಸುತ್ತಲೂ ಇದೆ. ಈ ನಮ್ಮನೆ ಸುತ್ತಲೂ ಅಂತೂ 3 ಕಡೆ ಗಟಾರ, ಅದನ್ನು ಬಳಿಯಂಗಿಲ್ಲ, ಏನೂ ಮಾಡೋಂಗಿಲ್ಲ. ಆಮೇಲೆ ಕಂಪೌಂಡ್ ಹತ್ತಿರ ಬಂದರೆ ಕೆಟ್ಟ ವಾಸನೆ. ಇದನ್ನು ತಡ್ಕೊಂಡು ನಾವು 20 ವರ್ಷ ಕಳೆದಿದ್ದೀವಿ. ನಾವು ದೊಡ್ಡವರೆಲ್ಲರೂ ಕೂಡಿ ಇವರು ಚಂದಾವರಿ ಮನೆಗೆ ಹೋಗಿ ಹೇಳಿದಾಗ ಆ ಕಡೆ ನಮಗೆ ಊಟ ಬಿದ್ದಿಲ್ಲ ಅಂತ ದೊಡ್ಡವ್ರನ್ನ ಹೇಳಿದರು. ಅದನ್ನು ಹಿಡ್ಕೊಂಡು ನಾವೇನು ಮಾಡಿದ್ವಿ, ಈ ಮೀಡಿಯಾದವ್ರು ನಿಮ್ಮನ್ನು ಕರೆಸಿ, ರಿಪಬ್ಲಿಕರ್ನ ಕರೆಸಿ ನಾವು ಒಂದು ಪ್ರೋಗ್ರಾಮ್ ಹಾಕ್ಕೊಂಡ್ವಿ. ಅದು ಈಗ ಮನ ತಟ್ಟೈತಿ, ನಿನ್ನ ಹೋಗೈತಿ ಅಂದಮೇಲೆ ಬಂದಾರ ಅವರು. ಚೆನ್ನಾಗೇ ಮಾತಾಡ್ತಾರೆ ಅವರು, ಇಲ್ಲ ಅಂತ ಅನ್ನಂಗಿಲ್ಲ. ಈಗ ಬಂದಿದ್ದಾರಲ್ಲ, ಸಮಸ್ಯೆ ಬಗೆಹರಿತದ ಸಾಕು, ಅಷ್ಟೇ ಸಂತೋಷ. ನಾವು 20 ವರ್ಷದಿಂದ ಅನುಭವಿಸಿದ್ದು ನಮಗೆ ಗೊತ್ತು. ಕಾರಣೀಭೂತರು ನೀವೇ, ಮೀಡಿಯಾದವರೇ ನೀವೇ. ನೀವೇ. ರಿಪಬ್ಲಿಕ್ ಕನ್ನಡ ಒಂದು ವಾಹಿನಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ನಾವು ಭಾಳಷ್ಟು ಇಲ್ಲಿ ಇದು ಮಾಡಿದ್ವಿ. ನೆಕ್ಸ್ಟ್ ರೋಡ್ ಬ್ಲಾಕ್ ಮಾಡಿ ಹೋರಾಟ ಮಾಡ್ಬೇಕು ಅನ್ನುವಂಥ ಒಂದು ಇಟ್ಕೊಂಡಿದ್ದೆ. ಅಷ್ಟು ಅನುಕೂಲದ ಏನಾಗಿಬಿಡ್ತೈತಿ, ಇಲ್ಲಿ ಆಡಳಿತ ಪಕ್ಷದಾಗ BJP ಇದೆ, ಕಾಂಗ್ರೆಸ್ನವರು ವಿರೋಧ ಪಕ್ಷ ಆಗಿದ್ದಾರಂತೆ. ಆ ಒಂದು ಹಚ್ಕೊಂಡು ಈ ಬಡಾವಣೆಗೆ ನನಗನ್ಸೋ ಮಟ್ಟಿಗೆ ಇಲ್ಲಿ ಏನು ಇವ್ರು ಆಯ್ಕೆ ಆಗಿ ಬಂದಾರಲ್ಲ ನಮ್ಮ ಮೆಂಬರು, ಇದು ಚಂದಾವರಿಯವರು ಇವತ್ತು ಬಂದಿದ್ದು, ಇವತ್ತು ಫಸ್ಟ್ ಟೈಮ್ ನೋಡಿ ನಾ. ಅದಕ್ಕೆ ನಿಮ್ಮಿಂದ ಇದು ಒಂದು ಒಳ್ಳೆಯ ಇದು ಸಿಕ್ಕೈತೆ ಅಂತೇಳಿ ನಾನು ಅಂದು ನಮ್ಮ ಇಡೀ ಬಡಾವಣೆಯ ಎಲ್ಲ ಸಹೋದರಿ ಅವು ಎಲ್ಲರಿಗೆ ವತಿಯಿಂದ ಇವತ್ತಿನ ದಿವಸ ತಮಗೆ ಧನ್ಯವಾದನ ಹೇಳ್ತಾ, ಈ ಕೆಲಸ ಆದಮೇಲೆ ತಾವು ಬಂದು ಮತ್ತೊಮ್ಮೆ ನೋಡಿ ಅದನ್ನು ಬಿತ್ತರಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. 4-5 ವರ್ಷಗಳಿಂದ ಆಗದ ಕೆಲಸವನ್ನ ಕೇವಲ 24 ಗಂಟೆಯಲ್ಲಿ ಮಾಡಿ ತೋರಿಸಿದ್ದೇವೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3 ಪವರ್. ಇಲ್ಲಿ ರಾಜಕೀಯ ನಡೆಯಲ್ಲ, ನಿಮ್ಮ ಸಮಸ್ಯೆಗಳೇ ನಮ್ಮ ಗುರಿ. ಇದುವೇ ನಮ್ಮ ಕಮಿಟ್ಮೆಂಟ್.
ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.